ನಮಸ್ಕಾರ ಎಲ್ಲರಿಗೂ. ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹೇಳಿಕೊಂಡಿರೋದು ಅಪ್ಪನ ಬಗ್ಗೆ ರೀ. ಅಪ್ಪ ಅನ್ನೋ ಮನುಷ್ಯ ಹೆಂಗಂದ್ರಿ, ತನಗೆ ಮಕ್ಕಳ ಮೇಲೆ ಎಷ್ಟೇ ಪ್ರೀತಿ ಇರಲಿ ಆ ಪ್ರೀತಿನ ತೋರಿಸ್ಕೊಡದೆ ಒಳಗೆ ಬಚ್ಚಿಟ್ಟು ಪ್ರೀತಿ ಮಾಡುವವನೇ ಅಪ್ಪ ರೀ. ಈಗ ಅಮ್ಮಂದ್ರೆ ಹೆಂಗಿರ್ತಾರಂದ್ರೆ, ಏನೇ ಮಕ್ಕಳು ತಪ್ಪು ಮಾಡಿದ್ರು ಸಹಿತ ತಮಗೆ ಮಕ್ಕಳಿಗೆ ಹೇಳಿಕ್ಕಾಗಲಿಲ್ಲ ಅಂದ್ರೆ ಅವಾಗ ಏನು ಹೇಳ್ತಾರೆ, ಅಪ್ಪನ ಮುಂದೆ ಹೇಳ್ತೀನಿ ನೋಡ, ಅಪ್ಪ ಬೈತ ನೋಡ, ಅಲ್ಲಿ ಹೋಗ್ಬೇಡ ಅಪ್ಪ ಬೈತಾರ, ಇಲ್ಲಿ ಹೋಗ್ಬೇಡ ಅಪ್ಪ ಬೈತಾರ, ಅಪ್ಪಗೆ ಹೇಳ್ತೀನಿ. ಇದೇ ಮಾತು ಒಂದು ಮಕ್ಕಳಿಗೆ ಅಪ್ಪ ಅಂದ್ರೆ ಏನು ಅನಿಸ್ಬಿಡ್ತದೆ ರೀ, ಬರೀ ಬೈತಾನೇನೋ, ಅಪ್ಪ ಅಲ್ಲಿ ಬೇಡ ಅಂತಾನ, ಅಪ್ಪ ಇಲ್ಲಿ ಬೇಡ ಅಂತಾನ ಅನ್ನೋದು ಅವ್ರ ಮೈಂಡ್ ಸೆಟ್ ಒಳಗೆ ಬಂದ್ಬಿಡ್ತದೆ ರೀ. ಅದು ತಪ್ಪಲ್ರಿ. ಅಂದ್ರೆ ಒಬ್ರದರ ಅಂಜಿಕೆ ಇರಬೇಕು ಮನೆ ಒಳಗೆ ಅನ್ನೋ ಸಲುವಾಗಿ ತಾಯಿ ಹೇಳ್ತಾಳೆ. ಎಲ್ಲ ಮಕ್ಕಳು ತಾಯಿಗೆ ಅಂಜಂಗೆ ಎಲ್ಬಿಡ್ರಿ, ತಂದೆಗಿನೇ ಅಂಜೋದು. ಹಾಗಾಗಿ ತಾಯಿ ಎಲ್ಲದಕ್ಕೂ ಅಪ್ಪನ ಮುಂದೆ ಹೇಳಿದ್ರೆ ಅನ್ಸ್ತಾರ ಅನ್ನೋ ಉದ್ದೇಶದಿಂದ ಅಪ್ಪಗೆ ಹೇಳ್ತೀನಿ ಅಂತಲೇ ಹೇಳ್ತಾಳೆ. ಅಪ್ಪನೂ ಅದೇ ರೀತಿಯೇ ನಡ್ಕೋತಿರ್ತಾನೆ ರೀ. ಮಕ್ಕಳಿದ್ರಿಗೆ ಅಪ್ಪ ತಾನು ವಿಲನ್ ಆದರೂ ಪರವಾಗಿಲ್ಲ, ಮುಂದೆ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅನ್ನೋದೇ ತಂದೆಯ ಒಂದು ದೂರಾಲೋಚನೆ ಆಗಿರ್ತದೆ. ಅವ್ರದ್ದು ಮುಂದಿನ ವಿಚಾರ ಮಾಡಿನೇ ಆ ಥರ ಮಾಡ್ತಿರ್ತಾರೆ. ಏನೊಂದು ಮಕ್ಕಳಿಗೆ ತಿಳಿಸಿ ಹೇಳೋದು, ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಬೈಯೋದಾಗಿರ್ಬೋದು, ಎಲ್ಲದಕ್ಕೂ ಆಕ್ಷೇಪಣೆ ಮಾಡೋದಾಗಿರ್ಬೋದು ತಂದೆ ಮಾಡ್ತಾನೆ ರೀ. ಇವಾಗ ಮಕ್ಕಳಿಗೆ ಆರಾಮಿಲ್ಲ, ಅದು ಏನಾರ ಆಗಿತ್ತು ಅಂತ ತಿಳ್ಕೊರಿ, ತಾಯಿ ಸಂತೆನ ಮಕ್ಕಳ ಮುಂದೆ ಕೂತು ನೋಡ್ಕೋತಾಳೆ ಕರೆ. ಆದ್ರೆ ಅವಾಗ ತಂದೆಗಾಗೂ ನೋವು ಇರ್ತದಲ್ರಿ, ಅದನ್ನು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ನೋವು ಇರ್ತದ್ರಿ. ಆದರೆ ಯಾವಾಗಲೂ ಬಂದು ಮಕ್ಕಳ ಹತ್ರ ಕೂಡ್ಲಿಕ್ಕೆ ಆಗಂಗಿಲ್ಲ ಅವ್ರಿಗೆ, ಅಷ್ಟು ಪೇಷನ್ಸು ಇರೋಂಗಿಲ್ಲ. 108 ಟೆನ್ಷನ್ಗಳು ಇರ್ತಾವೆ. ಬಂದು ಅವಾಗ ನೋಡಿ ಮಗನ ಮುಟ್ಟಿ ಅಥವಾ ಮಗಳನ್ನ ಮುಟ್ಟಿ ಹಿಂಗೆ ಹೋಗೋದು ತಂದೆ ಗುಣ ಆಗಿರ್ತದೆ. ಯಾವುದೇ ದೊಡ್ಡ ಪ್ರಾಬ್ಲಮ್ ಬಂದ್ರೂ ಅದನ್ನು ಸಾಲ್ವ್ ಮಾಡೋರು ತಂದೆನೇ ಆಗಿರ್ತಾರೆ ರೀ. ನಾವು ತಾಯಿಯೇ ಅಷ್ಟೇ ಕಣ್ಣೀರು ಹಾಕ್ತೀವಿ, ಮಕ್ಕಳನ್ನ ಪ್ರೀತಿ ಮಾಡ್ತೀವಿ, ನಾವು ಅದರೊಳಗೆ ಭಾಗವಹಿಸಿರ್ತೀವಿ, ಇಲ್ಲ ಅಂತ ಹೇಳಂಗಿಲ್ಲ. ತಾಯಿ ಆದವ್ರೂ ಅವ್ರ ಅರ್ಧ ಭಾಗ ನಮ್ಮದು ಇರ್ತದೆ. ಆದ್ರೂ ಹೆಚ್ಚು ಟೆನ್ಷನ್ನು ತಂದೆಯವ್ರ ಹತ್ರನೇ ಇರ್ತದೆ ರೀ. ಅದು ನನ್ನ ಅಭಿಪ್ರಾಯ ನೋಡ್ರಿ. ಇವಾಗ ಏನಾರ ಸ್ಕೂಲ್ ಫೀಸ್ ಕಟ್ಟಬೇಕು ರೀ, ಸ್ಕೂಲ್ ಫೀಸ್ ಕಟ್ಟಬೇಕು, ಅದನ್ನು ಅವರೇ ಅಡ್ಜಸ್ಟ್ ಮಾಡಬೇಕು. ಆಸ್ಪತ್ರೆ ದೊಡ್ಡ ಏನಾದರೂ ಆಪ್ರೇಷನ್ ಹೇಳಿದ್ರು ಅಂತ ತಿಳ್ಕೊರಿ, ಮಕ್ಕಳಿಗೆ ತ್ರಾಸ ಆಗಿದ್ದೂ ಅನುಭವಿಸ್ಬೇಕು, ಆಮೇಲೆ ದುಡ್ಡನ್ನು ಅರೇಂಜ್ ಮಾಡೋದನ್ನು ಅವರೇ ಅನುಭವಿಸ್ಬೇಕು. ಈ ಥರದ ಟೆನ್ಷನ್ ಮಧ್ಯೆ ಒಂದೊಂದು ಮನೆಯಲ್ಲಿ ಎಲ್ಲೋ ಜಗಳಗಳು ಇರೋಂಗಿಲ್ಲ, ಆ ಥರ ಟೆನ್ಷನ್ಗಳು ಇರೋಂಗಿಲ್ಲ. ಎಲ್ಲರೂ ಹಂಗೆ ಇರ್ತಾರಂತ ನಾ ಹೇಳಂಗಿಲ್ಲ. ಆದರೆ ಏನಾಗ್ತದೆ ರೀ, ಆ ವರ್ಕ್ ಎಲ್ಲ ಹೊರಗಡೆ ಅಲ್ಲೆಲ್ಲ ಕಷ್ಟಪಟ್ಟು ದುಡಿದು ಮನೆಗೆ ಬಂದರೂ ಸಹಿತ ಮನೆಯೊಳಗೆ ಹೆಂಡತಿ ಅಮ್ಮ ಜಗಳಾಡ್ಲಿಕ್ಕೆ ಶುರು ಮಾಡ್ತಿರ್ತಾರೆ ರೀ. ಅತ್ತಿ ಸೊಸಿ ಜಗಳದ ನಡುವೆ ಮಗ ಯಾರಿಗಂತ ಹೇಳ್ಬೇಕು ಹೇಳ್ರಿ. ಹಾಗಾಗಿ ಆ ಥರದ ನೋವನ್ನು ಭಾಳ ಅನುಭವಿಸ್ತಿರ್ತಾನೆ ರೀ ತಂದೆ ಆದವನು, ಯಾರಿಗೂ ಹೇಳೋಕ್ಕಾಗದೆ. ಆಮೇಲೆ ಮಕ್ಕಳು ಚಲೋ ಇದ್ರೆ ಚಲೋ ರೀ, ಮಕ್ಕಳು ಒಂದು ವೇಳೆ ಹಾಳಾದರು ಅಂತ ತಿಳ್ಕೊರಿ, ಏನು ದೊಡ್ಡ ಮಗನ ಭಾರಿ ಸ್ಟ್ರಿಕ್ಟ್ ಬೆಳೆಸಿದ್ದ, ಈಗ ಏನಾಯ್ತು ನೋಡು, ಅಥವಾ ಮಗಳನ್ನ ಎಷ್ಟು ಅಲ್ಲಿ ಕಳ್ಸಂಗಿಲ್ಲ ಇಲ್ಲಿ ಕೇಳ್ಸಂಗಿಲ್ಲ ಅಂದಿದ್ದ, ಈಗ ನೋಡು ಮಗಳು ಏನು ಮಾಡ್ಕೊಂಡ್ಲು ಅಂತ ಒಂದು ವೇಳೆ ಲವ್ ಮಾಡೋದು ಆ ಥರ ಏನಾದರೂ ಆಗಿದ್ರೆ ಮೊದಲು ಬರೋದೇ ತಂದೆ ತಾಯಿಗೆ ಮಾತ್ರ ರೀ. ಅದರಲ್ಲೂ ತಂದೆಗೆ ಹೆಚ್ಚು ರೀ. ಅಂದರೆ ಸ್ಟ್ರಿಕ್ಟ್ ನೋಡ್ಕೊಂಡಿನಿ ಅನ್ನೋ ಫೀಲ್ ಇರ್ತದಲ್ಲ ಅವನಿಗೆ. ಆದರೆ ಅವು ಮಕ್ಕಳು ಬೇರೆ ಹಾದಿ ಹಿಡ್ತಿರ್ತಾರೆ. ಆವಾಗ ಚುಚ್ಚು ಮಾತುಗಳನ್ನು ಕೇಳಿದಾಗ ತಂದೆಗೆ ಆಗೋ ನೋವು ಹೇಳಬಾರ್ದ್ರಿ, ಅಷ್ಟಿಷ್ಟು ಇರ್ತದೆ. ಅದಕ್ಕೆ ನಾವು ಮಕ್ಕಳಾದವರು ದಯವಿಟ್ಟು ಹೇಳ್ತೀನಿ, ತಂದೆಗಳಿಗೆ ಏನಂತೀರಿ ನೀವು ಒಂದು ಯೌವನಕ್ಕೆ ಬಂದ ಮೇಲೆ ನೀನು ಮಾಡಿ ಯಾರು ಮಾಡಲಾರ್ದು ನೀವು ಮಾಡಿರೇನ, ಎಲ್ಲರೂ ಮಾಡೋದು ನೀವು ಮಾಡಿರಿ, ನಿಮ್ಮ ಕರ್ತವ್ಯ ಅದು. ಈ ಥರ ಮಾತಾಡೋ ಎಷ್ಟೋ ಮಕ್ಕಳು ಇರ್ತಾವ್ರಿ, ನಾನು ನೋಡೀನಿ. ಆ ಥರ ಮಾತಾಡಬಾರ್ದು ಅಂತ ನಾನು ಹೇಳ್ತೀನಿ ನೋಡ್ರಿ. ಯಾಕಂದ್ರೆ ಅವರು ಎಲ್ಲರಂಗನೇ ಬೆಳೆಸಿರ್ತಾರೆ, ಆದ್ರೆ ಅವ್ರು ಬೆಳೆಸೋ ಸಲುವಾಗಿ ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದಲ್ಲ. ಬೇರೆಯವ್ರಂಗೆ ಬೆಳೆಸಿರ್ತಾರೆ ಬಿಡು ಕಾಮನ್ನಾಗಿಯೇ, ಆದ್ರೆ ಅವರು ಅದಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ, ಎಷ್ಟು ದುಡ್ದಿರ್ತಾರೆ. ನಿಮಗೆ ಕಾಲೇಜು ಮುಂದೆ ಫೀಸ್ ಕಟ್ಟೋ ಸಲುವಾಗಿ ಅಲ್ಲೇ ಇಲ್ಲೇ ಕೇಳೋದಾಗಿರ್ಬೋದು. ತಮಗಿರ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಮಕ್ಕಳಿಗೋಸ್ಕರನೇ ಬದುಕ್ತಿರ್ತಾನೆ. ಎಲ್ಲರ ಹೊರಗೆ ಕರ್ಕೊಂಡು ಹೋಗ್ಬೇಕಾಗಿತ್ತಂದ್ರೆ ಅಥವಾ ಸ್ಕೂಲ್ ಒಳಗೆ ಪಿಕ್ನಿಕ್ ಇಟ್ಟಿರ್ತಾರ ಅಂದ್ಕೊಳ್ರಿ, ತಂದೆ ತನ್ನ ಟೆನ್ಷನ್ಗಾದರೂ ಆಗಿರ್ಬೋದು, ಮಕ್ಕಳು ಮತ್ತು ಓದಲ್ಲಿ ಏನಾದರೂ ಮಾಡ್ಕೋತಾರ ಅಂತನೂ ಆಗಿರ್ಬೋದು, ಬೇಡ ಅಂದಿರ್ತಾನೆ. ಅವಾಗ ಮಕ್ಕಳು ಕೇಳಂಗಿಲ್ಲ ರೀ, ತಾಯಿನ ಬಂದು ಪೀಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಪಪ್ಪ ಎಲ್ಲೂ ಕಳ್ಸಂಗಿಲ್ಲ, ನೀನು ಏನೂ ಹೇಳಂಗಿಲ್ಲ ಅಂದಾಗ ತಾಯಿ ಪ್ರೀತಿಯಿಂದ ಕಳಿಸ್ರಿ ಮಕ್ಕಳಿಗೆ ಅಂತ ಬೇಡ್ಕೊಂಡಾಗ ಅಪ್ಪ ಆದವನು ಕಳಿಸೇಬೇಕ್ರಿ, ಕಳಿಸ್ತಾನೂ ಕೂಡ. ಆಮೇಲೆ ಹೊರಗೆ ಕರ್ಕೊಂಡು ಹೋಗಿರ್ತಾನೆ ರೀ ಹೆಂಡತಿ ಮಕ್ಕಳನ್ನ. ಹೊರಗೆ ಕರ್ಕೊಂಡು ಹೋದಾಗ ಮೊದಲು ಫಸ್ಟ್ ಪ್ರಿಫರೆನ್ಸ್ ಅವರಿಗೆ ಕೊಡ್ತಾನೆ ರೀ. ಏನು ತೊಗೋತೀರಿ ತೊಗೋರಿ, ತಿನ್ಲಿಕ್ಕೆ ನಿಮಗೇನು ಇಷ್ಟ ಆಗ್ತದ ಅದನ್ನೇ ತೊಗೋರಿ. ತನಗೋಸ್ಕರ ತಾಯಿ ಏನೂ ಕೇಳಂಗಿಲ್ಲ ರೀ. ನೀನು ತೊಗೋಪ ಏನಾದ್ರು ಅಂತ ಹೇಳಿದ್ರೆ
ಇಲ್ಲ ನೀವೇನು ತೊಗೊಂಡಿರ್ತೀರಿ ಅದರೊಳಗೆ ತಿಂತೀನಿ, ಆ ಥರ ಗುಣ ಇರ್ತದೆ ರೀ. ಕೆಲಸದ ಒತ್ತಡ ನಡುವೆನೂ ಹೊರಗೆ ಕರ್ಕೊಂಡು ಹೋಗಿರ್ತಾನೆ. ಹೊರಗೆ ಕರ್ಕೊಂಡು ಹೋಗಲಿಲ್ಲ ಅಂದ್ರೆ ಹೆಂಡತಿ ಮಕ್ಕಳು ಸಿಟ್ಟು ಮಾಡ್ಕೋತಾರೆ. ಹಾಗಾಗಿ ಹೊರಗೆ ಕರ್ಕೊಂಡು ಹೋದಾಗ ಯಾವುದಾದ್ರೂ ಫೋನ್ ಬಂತು ಅಂದ್ರೆ ಅಲ್ಲಿ ಅಷ್ಟೊಂದು ಟೆನ್ಷನ್ನಿಂದ ಹೊರಗೆ ನಿಂತು ಮಾತಾಡಿರ್ತಾನೆ ರೀ. ಆದರೂ ಮತ್ತೆ ಬಂದು ಇಲ್ಲಿ ಹೆಂಡತಿ ಮಕ್ಕಳಿದ್ರಿಗೆ ನಕ್ಕೋತಾನೆ ಇರೋದು. ಈ ಥರದ ಭಾಳ ಅಂದ್ರೆ ಭಾಳ ಅನುಭವಿಸ್ತಿರ್ತಾನೆ ರೀ ತಂದೆ ಆದವನು. ಅದನ್ನು ಮಕ್ಕಳು ತಾವು ತಂದೆ ಆಗ್ತಾರೆ ನೋಡ್ರಿ, ಅವಾಗನೇ ಅರ್ಥ ಮಾಡ್ಕೋತಾರೆ ರೀ. ಓಹೋ, ನಮ್ಮ ತಂದೆಗೂ ಇಷ್ಟು ಟೆನ್ಷನ್ ಇತ್ತಲ್ಲ, ನಾನು ಅನ್ಬಾರ್ದಾಗಿತ್ತಲ್ಲ ಅಂತೇಳಿ. ಹಂಗಂತ ಮಕ್ಕಳಿಗೆ ತಂದೆ ಮೇಲೆ ಪ್ರೀತಿನೇ ಇರಂಗಿಲ್ಲ ಅಂತಲ್ರಿ. ಮಕ್ಕಳು ಗೊತ್ತಿರ್ತದೆ ಮಕ್ಕಳಿಗೆ, ನಮ್ಮ ತಂದೆಗೆ ನನ್ನ ಮೇಲೆ ಪ್ರೀತಿ ಅದ, ಆದ್ರೆ ಸುಮ್ಮನೆ ಹಿಂಗೆ ಬೈತಾನೆ ಅಂತ ಗೊತ್ತಿರ್ತದೆ ರೀ ಅವರಿಗೆ. ಗೊತ್ತಿರಂಗಿಲ್ಲ ಅಂತಲ್ಲ, ಕೆಲವೊಬ್ಬರು ಮಕ್ಕಳು ಅರ್ಥನೇ ಮಾಡ್ಕೋತಿರಂಗಿಲ್ಲ ರೀ ತಂದೆ ತಾಯಿನ. ಅಂಥ ಮಕ್ಕಳಿಗೆ ಹೇಳಿಗತ್ತೀನಿ ರೀ ನಾನು, ದಯವಿಟ್ಟು ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ. ತಂದೆಗೆ ಆಮೇಲೆ ಏನಂದ್ರೂ ಉಪಯೋಗ ಇರಂಗಿಲ್ಲ ರೀ. ಆಮೇಲೆ ನೀವು ವಯಸ್ಸಾಗಿಂದ ಅಥವಾ ತಂದೆ ತಾಯಿ ಹೋದ್ಮೇಲೆ ನಾನು ಹಿಂಗೆ ಮಾಡ್ಬೋದಾಗಿತ್ತಲ್ಲ, ನಾನು ಹಿಂಗೆ ಮಾಡ್ಬೇಕಾಗಿತ್ತಲ್ಲ ಅಂತ ಅನ್ನೋದಕ್ಕಿಂತನೂ ಇದ್ದಾಗನೇ ಚಂದ ನೋಡ್ಕೊಂಡು ಬಿಟ್ರೆ ನಿಮಗೂ ಒಂದು ಖುಷಿ, ಅವರಿಗೂ ಒಂದು ಖುಷಿ ಅಲ್ಲ. ಅದಕ್ಕೋಸ್ಕರ ನಾನು ಹೇಳೀನಿ. ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಾಗಿತ್ತಂದ್ರೆ ದಯವಿಟ್ಟು ಕ್ಷಮೆ ಇರಲಿ. ಈಗ ತಂದೆ ಬಗ್ಗೆನೇ ಇರುವಂಥ ಒಂದು ಹಾಡು ಹಾಡ್ತೀನಿ ರೀ, ಕೇಳ್ರಿ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಗದರೋ ಮೀಶೆಕಾರ, ಮನಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ ಅಪ್ಪ. ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆಯುವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿಯುವುದು. ನಾನು ಓದೋ ಪಾಠದಲ್ಲಿ ಅದು ಯಾಕೆ ನಿನ್ನ ಹೆಸರಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ನೀನು ಇರುವ ಧೈರ್ಯದಲ್ಲಿ ಯಾರೊಂದಿಗೂ ನಾ ಸೋಲಲ್ಲ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ ಅಪ್ಪ. ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ ಅಪ್ಪ, ಐ ಲವ್ ಯು ಪಾ. ಎಲ್ಲ ಕೊಡಿಸುವ ಸಾಹುಕಾರ ಅಪ್ಪ. ಸಾರಿ, ನನಗೆ ಅಷ್ಟೊಂದು ಹಾಡ್ಲಿಕ್ಕೆ ಬರೋಂಗಿಲ್ಲ ಚೆಂದಾಗಿ, ಯಾಕಂದ್ರೆ ನಾ ಸಂಗೀತ ಕಲ್ತಕ್ಕೆಲ್ಲ ಸುಮ್ಮನೆ ಭಾವನಾತ್ಮಕವಾಗಿ ಚಂದ ಅನಿಸ್ತು ಹಾಡು, ಅದಕ್ಕೋಸ್ಕರ ಹಾಡೀನಿ. ತಾಯಿ ಬಗ್ಗೆ ಭಾಳ ಹಾಡು ಬರ್ದಾರ್ರಿ, ಆದರೆ ತಂದೆ ಬಗ್ಗೆ ಯಾರೂ ಅಷ್ಟೊಂದು ಹಾಡುಗಳನ್ನು ಬರ್ದಿಲ್ಲ. ಆದ್ರೆ ಈ ಹಾಡನ್ನು ವಿ ನಾಗೇಂದ್ರ ಪ್ರಸಾದ್ ಅವರು ಬರ್ದಾರ್ರಿ, ಅವ್ರಿಗೊಂದು ಥ್ಯಾಂಕ್ಸ್ ರೀ. ಅರ್ಜುನ್ ಜನ್ಯ ಅವರು ಭಾರಿ ಮ್ಯೂಸಿಕ್ ಕೊಟ್ಟಾರ. ಅನುರಾಧ ಭಟ್ ಅವರು ಭಾಳ ಚಂದ ಹಾಡ್ಯಾರ್ರಿ. ಅವ್ರಂಗಂತೂ ನಮಗೆಲ್ಲಿ ಹಾಡ್ಲಿಕ್ಕೆ ಬರ್ತದ್ರಿ, ಸುಮ್ಮ ಆಡೋದ್ರಿ, ನಾವು ಬಂದಂಗೆ ಆಡೋದು. ಆದ್ರೆ ಅದರೊಳಗಿನ ಭಾವನೆನ ಅರ್ಥ ಮಾಡ್ಕೊಂಡು ಆಡ್ಬೇಕ್ರಿ, ಅಂದಾಗ ಒಂದು ಖುಷಿ ಸಿಗ್ತದೆ. ನನಗೆ ಹೆಂಗೆ ಬಂದದಲ್ಲ ಹಂಗೆ ಹಾಡೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿಬಿಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.